हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, सभी को मेरे चैनल पर स्वागत करता हूँ। आपके लिए मैंने आज 10वीं कक्षा के पाठ संख्या 12 रोबोट लेकर आया हूँ। कवि का नाम है डॉक्टर प्रदीप मुखोपाध्याय आलोक। बच्चों, मैंने इस वीडियो पे आज पाठ का पूरा विवरण देने वाला हूँ। ಮಕ್ಕಳ ಈ ವಿಡಿಯೋದಲ್ಲಿ ನಾನು ಇವತ್ತು ಪಾಠದ ಸಂಖ್ಯೆ 12 ರೋಬೋಟ್ ಪಾಠ ತಗೊಬಂದಿದ್ದೀನಿ. இந்த ವಿಡಿಯೋದಲ್ಲಿ ಪಾಠದ ಪೂರ್ತಿ ವಿವರಣೆಯನ್ನು ನೀಡ್ತೀನಿ ಅಂತ ಹೇಳ್ತಾ ಬನ್ನಿ ತಡ ಯಾಕೆ ವಿಡಿಯೋವನ್ನು ಶುರು ಮಾಡೋಣ. ಕೆಳಗಡೆ ಐ ಬಟನಲ್ಲಿ ನನ್ನ ಹಿಂದಿನ ಪಾಠದ ವಿಡಿಯೋ ಇರುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಮಕ್ಕಳು ಈ ಪಾಠದ ಮೂಲಕ ಏನು ತಿಳ್ಕೊಳ್ತಾರೆ ನೋಡೋಣ. ಛಾತ್ರೋं को इस पाठ के द्वारा समझाया जाता है कि ಮಕ್ಕಳಿಗೆ ಈ ಪಾಠದ ಮೂಲಕ ತಿಳಿಸಲಾಗ್ತದೆ ಏನಪ್ಪ ಅಂದರೆ ಮಷೀನ್ ಕभी भी ಮನುಷ್ಯ का स्थान नहीं ले सकता. ಮಷೀನ್ ಯಾವಾಗಲೂ ಮನುಷ್ಯನ ಸ್ಥಾನವನ್ನು ಪಡ್ಕೊಳ್ಳೋಕ್ಕಾಗಲ್ಲ. और ಮನುಷ್ಯ का महत्व कभी कम नहीं हो सकता. ಮನುಷ್ಯನ ಮಹತ್ವ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಅಂಥೇಳಿ ಈ ಪಾಠದ ಮೂಲಕ ತಿಳಿಸ್ಕೊಡ್ಲಾಗ್ತದೆ. ವರ್ಷೋं से सक्सेना परिवार में काम कर रहा था ಸಾಧೋರಾಮ್. ವರ್ಷಗಳಿಂದ ಸಕ್ಸೇನಾ ಪರಿವಾರ ಮನೆಯಲ್ಲಿ ಸಾಧೋರಾಮ್ ಅನ್ನುವಂಥ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ. ಅಚಾನಕ್ ಏಕ್ ದಿನ ಚಲ್ತಿ ಬಸ್ ಸೆ ಗಿರ್ಕರ್ ಉಸೆ ಖತರ್ನಾಕ್ ಚೋಟ್ ಆಗೈ. ಅಚಾನಕ್ ಅಂದರೆ ಆಕಸ್ಮಿಕವಾಗಿ ಚಲ್ತಿ ಬಸ್ ಸೆ ಚಲಿಸುತ್ತಿರುವಂಥ ಬಸ್ನಿಂದ ಗಿರ್ಕರ್ ಅಂದರೆ ಬಿದ್ದು ಉಸೆ ಖತರ್ನಾಕ್ ಚೋಟ್ ಆಗೈ. ಖತರ್ನಾಕ್ ಅಂದರೆ ಅಪಾಯಕಾರಿ, ತುಂಬಾ ಏಟಾಯಿತು. ಚೋಟ್ ಅಂದರೆ ಪೆಟ್ಟು. ಉಸೆ ಆಸ್ಪತಾಲ್ ಮೇ ಭರ್ತಿ ಕರಾನ ಪಡ. ಅವನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಕ್ಸೇನಾ ಪರಿವಾರ ಬಡಾತ. ಸಕ್ಸೇನಾ ಪರಿವಾರ ತುಂಬಾ ದೊಡ್ಡದಾಗಿತ್ತು. ಬೇಟೆ ಬೇಟಿಯೋ नाती पोतों से घर में हमेशा रौनक और चहल पहल बनी रहती. ಬೇಟೆ ಬೇಟಿಯೋ ಅಂದರೆ ಬೇಟ ಅಂದರೆ ಮಗ, ಬೇಟಿ ಅಂದರೆ ಮಗಳು. ಮಗ ಮತ್ತು ಮಕ್ಕಳಿಂದ, ನಾತಿ ಪೋತೋನ್ಸೆ ಅಂದರೆ ಮೊಮ್ಮಕ್ಕಳಿಂದ, ಮೊಮ್ಮಗ ಮೊಮ್ಮಕ್ಕಳಿಂದ. ಘರ್ಮೆ ಹಮೇಶ ಅಂದರೆ ಯಾವಾಗಲೂ, ರೌನಕ್ ಅಂದರೆ ಬೆಳಕು, ಯಾವಾಗಲೂ ಬೆಳಕು ತುಂಬಿರ್ತಿತ್ತು. ಅವ್ರ ಚಹಲ್ ಪಹಲ್ ಬನಿ रहती. ಚಹಲ್ ಪಹಲ್ ಅಂದರೆ ಓಡಾಟ ಒಡನಾಟ ಹೆಚ್ಚಿತ್ತು. ಸಾಧೋರಾಮ್ ಕೆ अस्पताल पहुंच जाने से सभी की तकलीफ पड़ गई. ಸಾಧೋರಾಮ್ ಅನ್ನುವಂಥ ಕೆಲಸಗಾರ ಆಸ್ಪತ್ರೆಗೆ ಹೋಗಿದ ಕೂಡಲೇ ತಕ್ಲೀಫ್ ಅಂದರೆ ಕಷ್ಟ, ಮನೆಯಲ್ಲಿ ತುಂಬಾ ಕಷ್ಟ ಆಯಿತು. ಧೀರಜ್ ಸಕ್ಸೇನಾ से परिवार वालों का यह दुख नहीं देखा गया. ಧೀರಜ್ ಸಕ್ಸೇನಾರವರಿಗೆ ಪರಿವಾರ ವಾಲ ಅಂದರೆ ಕುಟುಂಬದವರ ಈ ಕಷ್ಟವನ್ನು ನೋಡೋದಕ್ಕಾಗಲಿಲ್ಲ. ತಬಿ ಪರಿವಾರಕ್ಕೆ ಮುಖ್ಯ ಕೆ ನಾತೆ, ಪರಿವಾರದ ಮುಖ್ಯಸ್ಥನಾಗಿ, ಮುಖ್ಯ ಅಂದರೆ ಮುಖ್ಯಸ್ಥನಾಗಿ, ನಾತೆ ಅಂದರೆ ಸಂಬಂಧ, ಈ ಕಾರಣದಿಂದ ಉನ್ನೋನೆ ಕೋಯಿ ಫೈಸ್ಲಾ ಕಿಯಾ. ಅವರು ಒಂದು ತೀರ್ಮಾನಕ್ಕೆ ಬಂದರು. ಫೈಸ್ಲಾ ಅಂದರೆ ತೀರ್ಮಾನ. ಇಸ್ ಫೈಸ್ಲೆಗೆ ತಹತ್, ಈ ಫೈಸ್ಲೆಯ ಅನುಸಾರ, ತಹತ್ ಅಂದರೆ ಅನುಸಾರದಂತೆ, ಅಗಲೇ ರೋಜ್ ವೇ ಮಾರನೇ ದಿನ ಅವರು ರೋಬೋಟಿಕ್ಸ್ ಕಾರ್ಪೊರೇಷನ್ಗೆ ಕಾರ್ಯಾಲಯ ಜಾ ಪಹುಂಚಿ. ಮಾರನೇ ದಿನ ಅವರು ರೋಬೋಟಿಕ್ ಕಾರ್ಯಾಲಯ ಹೋಗಿ ತಲುಪಿದ್ರು. ವರ್ಷ 2020, ಇದು 2030ನೇ ವರ್ಷವಾಗಿತ್ತು. ನವಂಬರ್ ಕಾ ಮಹಿನಾ, ನವಂಬರ್ ತಿಂಗಳು. ದಫ್ತರ್ ಅಭಿ ಖುಲಾಯಿತ, ಆವಾಗ ತಾನೇ ಕಚೇರಿ ಓಪನ್ ಆಗಿತ್ತು. एक रोबोट वैक्यूम क्लीनर से दफ्तर के फर्श को साफ कर रहा था. ಒಂದು ರೋಬೋಟ್ ಏನು ಮಾಡ್ತಿತ್ತಪ್ಪ ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ದಫ್ತರ್ ಅಂದರೆ ಕಚೇರಿ, ಫರ್ಶ್ ಕೋ ಸಾಫ್ ಕರ್ ರಹಾ ಥಾ. ಫರ್ಶ್ ಅಂದರೆ ನೆಲಹಾಸನ್ನು ಏನು ಮಾಡ್ತಿದ್ದ, ಕ್ಲೀನ್ ಮಾಡ್ತಿತ್ತು ಒಂದು ರೋಬೋಟ್. ಟೀಕೆ. कंप्यूटर विद कृत्रिमा बुद्धि, आर्टिफिशियल इंटेलिजेंसी का समावेश रोबोट में करने में सफल हो गए थे. ಆ ಕಾಲದಲ್ಲಿ ಕಂಪ್ಯೂಟರ್ ವಿದ್ ಕೃತ್ರಿಮ ಬುದ್ಧಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಆ ಒಂದು ರೋಬೋಟ್ನಲ್ಲಿ ಕೃತಕವಾದ ಬುದ್ಧಿಯನ್ನು ತುಂಬಿಸಲಾಗಿತ್ತು. ಟೀಕೆ. कुछ रोबोटों में तो मानवीय संवेदना के गुण पैदा करने में भी कंप्यूटर विदों एवं रोबोटिक वैज्ञानिकों को सफलता मिली थी. ಕೆಲವೊಂದು ರೋಬೋಟ್ಗಳಲ್ಲಿ ಮನುಷ್ಯನ ಗುಣಗಳು ಏನವೆ ಆ ಗುಣಗಳನ್ನು, ಯಾವ ಗುಣಗಳು, ಸಂವೇದನೆ, ಪ್ರೀತಿ, ಅನುಕಂಪ, ಈ ಗುಣಗಳನ್ನೆಲ್ಲ ರೋಬೋಟ್ನಲ್ಲಿ ತುಂಬುವಂಥ ಒಂದು ಪ್ರಯತ್ನ ಆ ಕಾಲದಲ್ಲಿ ನಡೆದಿತ್ತಂತೆ. कंप्यूटर पर बैठे एक रोबोटों ने ही धीरज सक्सेना का स्वागत किया. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಸ್ವಾಗತ ಸಮಿತಿ ಇರುತ್ತಲ್ಲ, ಆ ಜಾಗದಲ್ಲಿ ಒಂದು ರೋಬೋಟ್ ಕೂತಿತ್ತಂತೆ. ಅದು ಧೀರಜ್ ಸಕ್ಸೇನಾ ಅವರನ್ನು ಸ್ವಾಗತಿಸಿತ್ತು. ಜಿ ಶ್ರೀಮಾನ್, ಏನಂತೂ ಜಿ ಶ್ರೀಮಾನ್ ಮೇ ಆಪ್ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂಂ, ನಾನು ನಿಮಗೋಸ್ಕರ ಏನು ಮಾಡಬಲ್ಲೆ. ಜವಾಬ್ ಮೇ ಧೀರಜ್ ಸಕ್ಸೇನಾ ಬೋಲೆ. ಜವಾಬ್ ಅಂದರೆ ಉತ್ತರವಾಗಿ ಧೀರಜ್ ಸಕ್ಸೇನಾ ಅವರು ಹೇಳಿದ್ರು. ಏನು ಹೇಳಿದ್ರು? मुझे घरेलू कामकाज करने के लिए एक बुद्धिमान रोबोट की ज़रूरत है. ನನಗೆ ಮನೆ ಕೆಲಸ, ಕಾಮಕಾಜ್ ಅಂದರೆ ಮನೆ ಕೆಲಸ ಮಾಡೋದಕ್ಕಾಗಿ ಏಕ್ ಬುದ್ಧಿಮಾನ್ ರೋಬೋಟ್ ಕಿ ಜरूरत है. ಒಂದು ಬುದ್ಧಿವಂತ ರೋಬೋಟ್ನ ಅವಶ್ಯಕತೆ ಇದೆ. ಯಹ ಸುನ್ಕರ್, ಇದನ್ನು ಕೇಳಿ ಕೌಂಟರ್ ಪರ್ ಬೈಟಾ ರೋಬೋಟ್ ಬೋಲಾ. ಕೌಂಟರ್ನಲ್ಲಿ ಕೂತಂಥ ರೋಬೋಟ್ ಹೇಳುತ್ತೆ, ಏನು ಹೇಳ್ತು, ಲೇಕಿನ್ ಘರೇಲೂ ಕಾಮಕಾಜ್ ಕೆ ಲಿಯೇ ಬುದ್ಧಿಮಾನ್ ರೋಬೋಟ್ ಕ್ಯೋ, ಮನೆ ಕೆಲಸ ಮಾಡೋದಕ್ಕಾಗಿ ಬುದ್ಧಿವಂತ ರೋಬೋಟ್ ಯಾಕೆ ಹೇಳ್ತಾ ಇದ್ದೀರಾ. ಆಪ್ ಸಾಧಾರಣ ರೋಬೋಟ್ ಸೇ ಭಿ ಕಾಮ್ ಚಲಾ ಸಕ್ತೆ. ಸಾಧಾರಣ ರೋಬೋಟ್ನಿಂದನೂ ನೀವು ಕೆಲಸವನ್ನು ಮಾಡಿಸ್ಕೋಬಹುದಲ್ವಾ.
ದರಅಸಲ್ ಮುಜೆ ಬುದ್ಧಿಮಾನ್ ರೋಬೋಟ್ ಚಾಹಿಯೇ. ಯಾಕೆ ಬೇಕು ನನಗೆ ಬುದ್ಧಿವಂತ ರೋಬೋಟ್ ಅಂದರೆ, ಮೇರೆ ನಾತಿ ಪೋತೋಂಕ ಹೋಮ್ವರ್ಕ್ ಕರಾನೆ ಕೆಲಿಯೇ, ನನ್ನ ಮೊಮ್ಮಕ್ಕಳ ಹೋಮ್ವರ್ಕನ್ನು ಮಾಡಿಸೋದಕ್ಕಾಗಿ. ಏವಂ ವರ್ಡ್ ಪ್ರೊಸೆಸರ್ ಪರ್ ಮೇರಾ ಕಾಮ್ ಸಂಭಾಲನೆ ಕೆಲಿಯೇ. ಏವಂ ಅಂದರೆ ಜೊತೆಗೆ ನನಗೆ ವರ್ಡ್ ಪ್ರೊಸೆಸರ್ ಅಂದರೆ ಪದವನ್ನು ಟೈಪಿಂಗ್ ಮಾಡ್ತಲ್ಲ ಆ ವರ್ಡ್ ಪ್ರೊಸೆಸರ್ನಲ್ಲಿ ಟೀಕೆ ಅದರಲ್ಲಿ ಕೆಲಸ ಮಾಡಿಸೋದಕ್ಕಾಗಿ ಬೇಕು ಅಂತ ಹೇಳಿದ್ರು. ಟೀಕ್ ಹೈ, ಒಳ್ಳೆಯದು. ಜೈಸೆ ಆಪ್ಕಿ ಮರ್ಜಿ, ನಿಮ್ಮ ಇಷ್ಟ ಅದರಂಗೆ ನಾವು ಕೊಡ್ತೀವಿ ಅಂತಂದರು. ಜಬ್ ಆಪ್ ಜ್ಯಾದಾ ಕಿಮ್ಮತ್ ಚುಕಾಕರ್ ಬುದ್ಧಿಮಾನ್ ರೋಬೋಟ್ ಕಿ ಸೇವಾಯೇ ಲೇನೆ ಕೆ ಲಿಯೇ ತಯಾರಿ ಹೈ. ನೀವು ಹೆಚ್ಚು ಕಿಮ್ಮತ್ ಅಂದರೆ ಬೆಲೆ, ಹೆಚ್ಚು ಬೆಲೆ ಕೊಟ್ಟು ಬುದ್ಧಿವಂತ ರೋಬೋಟ್ನ ಕೊಂಡುಕೊಳ್ಳಲು ನೀವು ತಯಾರಿದ್ದೀರಿ ಅಂದರೆ, ತೋ ಹಮೇ ಕ್ಯಾ ಬಲ, ನಮಗೇನಾಗೋದೈತೆ, ಏತ್ರಾಜ್ ಹೋ ಸಕ್ತಾ ಹೈ, ನಮಗೇನು ಕಷ್ಟ ಆಗೋದೈತೆ, ನಮಗೇನು ಸಮಸ್ಯೆ ಇಲ್ಲ, ನೀವು ಬುದ್ಧಿವಂತ ರೋಬೋಟನ್ನು ತಗೊಂಡು ಹೋಗ್ಬೋದು ಅಂದರು. ಧೀರಜ್ ಸಕ್ಸೇನಾ ಕೋ ಯಹ ರೋಬೋಟ್ ಬಹುತ್ ಹಿ ವ್ಯವಹಾರ ಕುಶಲ ಅವರು ಚಾಲಾಕ್ ಲಗ. ಧೀರಜ್ ಸಕ್ಸೇನಾರವರಿಗೆ ಈ ಒಂದು ರೋಬೋಟು ತುಂಬಾ ವ್ಯವಹಾರ ಕುಶಲ, ಚಾಲಾಕಿ ರೋಬೋಟ್ ಅಂತೇಳಿ ಅನ್ನಿಸ್ತು. ಕೌಂಟಲ್ಲಿ ಕೂತಿದ್ದು ರೋಬೋಟೇ. ಸಚ್ಮುಚ್ ಗ್ರಾಹಕಿ ನಬ್ಜ ಪಕಡ್ನೆ ಕಿ ಕಲಾಮೇ ವಹ ಪಾರಂಗತ ಲಗ್ತಾತ. ನಿಜವಾಗಿಯೂ ಗ್ರಾಹಕರಂದರೆ ಕೊಳ್ಳುವವರ ಒಂದು ನಬ್ಜ್ ಅಂದರೆ ನಾಡಿಯನ್ನು ಹಿಡಿಯುವಂಥ ರೋಬೋಟ್ ಅದಾಗಿತ್ತು. उस दिन दोपहर को ही कंपनी का एक कार्मिक जो एक रोबोट ही था. ಆ ದಿನ ಮಧ್ಯಾಹ್ನ, ದೋಪಹರ ಅಂದರೆ ಮಧ್ಯಾಹ್ನ, ಕಂಪನಿಯ ಒಂದು ರೋಬೋಟು ಕಾರ್ಮಿಕ ಅದೊಂದು ರೋಬೋಟೇ ಆಗಿತ್ತು ಅಂತ ಹೇಳ್ತಿದ್ದಾರೆ. ಸಕ್ಸೇನಾ ಪರಿವಾರ ಮೇ ಕಾಮ್ ಕರ್ನೆ ಕೆ ಲಿಯೇ ರೋಬೋನಿಲ್ ಕೋ ಛೋಡ್ ಗಯಾ. ಸಕ್ಸೇನಾ ಪರಿವಾರನಲ್ಲಿ ಕೆಲಸ ಮಾಡೋದಕ್ಕಾಗಿ ಒಂದು ರೋಬೋಟನ್ನು ಬಿಟ್ಟೋಯ್ತು. ಆ ರೋಬೋಟ್ ಹೆಸರು ರೋಬೋನಿಲ್. ಟೀಕೆ. जिस रोबोट का आर्डर धीरज सक्सेना ने दिया था उसी का नाम रोबोनिल था. ಅವ್ರು ಏನು ಆರ್ಡರ್ ಕೊಟ್ಟಿದ್ರು, ಒಂದು ರೋಬೋಟ್ ಬೇಕು ಅಂತ ಅದ್ರ ಹೆಸರೇ ರೋಬೋನಿಲ್ ಆಗಿತ್ತು. ठीक है. रोबोनिल के घर में आ जाने से सभी ने राहत की सांस ली. ರೋಬೋನಿಲ್ ಮನೆಗೆ ಬಂದಾದ ಮೇಲೆ ಉಳಿದವರೆಲ್ಲ ಪರಿವಾರದವರೆಲ್ಲರೂ ಸಹ ಒಂದು ನಿಟ್ಟುಸಿರನ್ನು ಬಿಟ್ಟರು. ರಾಹತ್ ಕಿ ಸಾನ್ಸ್ ಅನ್ನೋದು ಒಂದು ಮೊಹರೆಯಾಗಿದೆ. ಇದರರ್ಥ ಚೈನ್ ಕಿ ಸಾನ್ಸ್ ಅಂದರೆ ನಿಟ್ಟುಸಿರು ಬಿಡೋದು. ಮುಂದಕ್ಕೋಣ. सुबह नाश्ता करने, मेहमानों के स्वागत में द्वार खोलने, घर के छोटे बच्चों को कहानियाँ सुनाने. सुबह नाश्ता कराना, ಮಕ್ಕಳಿಗೆ ಬೆಳಿಗ್ಗೆ ಟೈಮಲ್ಲಿ ಏನು ಮಾಡೋದು, ತಿಂಡಿ ತಿನ್ನಿಸೋದು. ಮೆಹಮಾನೋಂಕೆ ಸ್ವಾಗತ ಮೇ ದ್ವಾರ ಖೋಲ್ನ, ಮೆಹಮಾನ್ ಅಂದರೆ ಅತಿಥಿಗಳನ್ನು ದ್ವಾರದಲ್ಲಿ ಸ್ವಾಗತ ಮಾಡೋದು. ಘರ್ಕೆ ಛೋಟೆ ಬಚ್ಚೋಂಕೋ ಕಹಾನಿಯ ಸುನಾನ ಅಂದರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಕಥೆಗಳನ್ನು ಸಹ ಹೇಳುವುದು. ಬಚ್ಚೋಂಕೋ ಹೋಮ್ವರ್ಕ್ ಮೇ ಮದದ್ ಕರ್ನೆ, ಮಕ್ಕಳಿಗೆ ಹೋಮ್ವರ್ಕ್ನಲ್ಲಿ ಸಹಾಯ ಮಾಡೋದು. ತಥಾ ಧೀರಜ್ ಸಕ್ಸೇನಾ ಕೆ ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಕರ್ನೆ ಕೆ ಅಲಾವಾ ಶಾಮ್ ಕೋ ವಹ, ಧೀರಜ್ ಸಕ್ಸೇನಾರವರಿಗೆ ವರ್ಡ್ ಪ್ರೊಸೆಸರ್ನಲ್ಲಿ ಸಹಾಯ ಮಾಡೋದ್ರ ಜೊತೆಗೆ ಶಾಮ್ ಕೋ ಅಂದರೆ ಸಂಜೆ ವಹ ಪರಿವಾರಕ್ಕೆ ಪಾಲ್ತು ಕುತ್ತೆ, ಪರಿವಾರ ಅಂದರೆ ಕುಟುಂಬದ ಸಾಕು ನಾಯಿ. शेरू ಅದರ ಹೆಸರು ಶೇರು ಕೋ घुमाने का काम भी पूरी मुस्तैदी के साथ करने लगा. ಮುಸ್ತೈದಿ ಅಂದರೆ ಸಿದ್ಧತೆ. ಈ ಎಲ್ಲ ಕೆಲಸಗಳನ್ನು ಅಂದರೆ ನಾಯಿಗೆ ವಾಕಿಂಗ್ ಕರ್ಕೊಂಡು ಹೋಗೋದು ಸಹಿತ ಎಲ್ಲ ಕೆಲಸಗಳನ್ನು ತುಂಬಾ ಸಿದ್ಧತೆಯಿಂದ ತಯಾರಿಯಿಂದ ಮಾಡ್ತಾಯಿತ್ತು. ಯಾವುದು, ರೋಬೋನಿಲ್. ರೋಬೋನಿಲ್ ರೋಜ್ ಶಾಮ್ ಕೋ ಶೇರು ಕೋ ಟಹಲಾನೆ ಕೆ ಲಿಯೇ ಲೇ ಜಾತಾ ಥಾ. ರೋಬೋನಿಲ್ ಶೇರುವನ್ನು ಅಂದರೆ ನಾಯಿಯನ್ನು ಪ್ರತಿದಿನ ತಿರುಗಾಡಿಸ್ಕೊಬರೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದು. ಟಹಲಾನ ಅಂದರೆ ತಿರುಗಾಡಿಸೋದು. ऐसे में एक दिन उसकी मुलाकात रोबोद्वीप से हो गई. ಸಂದರ್ಭದಲ್ಲಿ ಅದರ ಒಂದು ಮುಲಾಕಾತ್ ಅಂದರೆ ಭೇಟಿ ರೋಬೋದ್ವೀಪ್ ಸೆ ಹುಯಿ. ರೋಬೋದ್ವೀಪ್ ಅನ್ನುವಂಥ ಇನ್ನೊಂದು ರೋಬೋಟ್ ಜೊತೆಗೆ ಆಯಿತು. ರೋಬೋದ್ವೀಪ್ उसी मोहल्ले में रहने वाले शर्मा परिवार के कुत्ते जबरू को घुमाने आया करता था. ರೋಬೋದ್ವೀಪು ಇನ್ನೊಂದು ಶರ್ಮಾ ಪರಿವಾರ ಅಂತೇಳಿ ಇನ್ನೊಂದು ಕುಟುಂಬ ಇತ್ತು. ಆ ಕುಟುಂಬದ ನಾಯಿ ಆದಂಥ ಜಬರುವನ್ನು ಕರ್ಕೊಂಡು ಅದು ಕೂಡ ವಾಕಿಂಗ್ ಬರ್ತಾ ಇತ್ತು. ದೋನೋ ರೋಬೋಟೋं के बीच दोस्ती हुई तो ಶೇರು ಅವ್ರ ಜಬ್ರು ಬಿ ಆಪಸ್ ಮೇ ಹಿಲ್ ಮಿಲ್ ಗಯೇ. ಎರಡೂ ರೋಬೋಟ್ಗಳ ನಡುವೆ ಗೆಳೆತನ ಉಂಟಾಯಿತು. ಹಾಗೆ ಶೇರು ಮತ್ತು ಜಬ್ರು ಮಧ್ಯೆನೂ ಸಹ ಗೆಳೆತನ ಆಯಿತು. रोबोनिल की तरह रोबोद्वीप भी एक बुद्धिमान रोबोट था. रोबोनिल ಥರನೇ ರೋಬೋದ್ವೀಪ್ ಕೂಡ ಒಂದು ಬುದ್ಧಿವಂತ ರೋಬೋಟ್ ಆಗಿತ್ತು. ಬಾತೋ ಮೇ ಏಕ್ ದಿನ್ ರೋಬೋದ್ವೀಪ್ ನೇ ರೋಬೋನಿಲ್ ಕೋ ಬತಾಯಾ. ಹಾಗೆ ಮಾತಿನಲ್ಲಿ ಬಾತ್ ಅಂದರೆ ಮಾತಿನಲ್ಲೇ ರೋಬೋನಿಲ್ಗೆ ಏನು ಹೇಳ್ತು, ಜಾನ್ತೆ ವೋ ರೋಬೋನಿಲ್ ತುಮಾರೆ ಆನೆ ಸೆ ಪಹಲೆ ಸಕ್ಸೇನಾ ಪರಿವಾರ ಮೇ ಕೌನ್ ಕಾಮ್ ಕರ್ತಾ ಥಾ. ಗೊತ್ತಾ ರೋಬೋನಿಲ್, ನಿಂಗೆ ನೀನು ಬರೋಕ್ಕಿದ್ದಕ್ಕಿಂತ ಮುಂಚೆ ಸಕ್ಸೇನಾ ಪರಿವಾರನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು. ರೋಬೋನಿಲ್ ಕೋ ಇಸ್ ಬಾರೆ ಮೇ ಕುಚ್ ಪತಾ ನಹೀ ಥಾ. ರೋಬೋನಿಲ್ಗೆ ಈ ವಿಷಯದಲ್ಲಿ ಏನು ಗೊತ್ತಿರಲಿಲ್ಲ. ಓ ಬೋಲಾ ನಹೀ ತೋ ಇಲ್ಲ, ಮುಜೆ ಇಸ್ಕಿ ಕೋಯಿ ಜಾನ್ಕಾರಿ ನಹೀ, ನನಗಿದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಪರ್ ತುಮೆ
ಕಿಸ್ನೆ ಬತಾಯ ನಿನಗ್ಯಾರು ಹೇಳಿದ್ರು ಅಂತ ಕೇಳ್ತು. ಮೈನೆ ಶರ್ಮಾ ಪರಿವಾರ್ ಕೋ ತುಮಾರೆ ಸಕ್ಸೇನಾ ಪರಿವಾರ್ ಕೆ ಬಾರೆ ಮೇ ಬಾತ್ಚೀತ್ ಕರ್ತೆ ಸುನಾ ಹೈ. ನಾನು ಶರ್ಮಾ ಪರಿವಾರ ಮತ್ತು ಸಕ್ಸೇನಾ ಪರಿವಾರ ನಡುವೆ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಸಾಧುರಾಮ್ ನಾಮ್ ಕಾ ಸೇವಕ್ ಏಕ್ ಬಸ್ ದುರ್ಘಟನಾ ಮೇ ಘಾಯಲ್ ಹೋಕರ್ ಕಿಸಿ ಆಸ್ಪತಾಲ್ ಮೇ ಹೈ. ಸಾಧುರಾಮ್ ಎಂಬ ಒಬ್ಬ ಹೆಸರಿನ ಸೇವಕನು ಬಸ್ ದುರ್ಘಟನಾ ಅಂದರೆ ಬಸ್ ಅಪಘಾತದಲ್ಲಿ ಏಟಾಗಿ ಆಸ್ಪತ್ರೆ ಸೇರಿದ್ದಾನೆ. पर इसमें खास बात क्या है, ಇದರಲ್ಲಿ ವಿಶೇಷ ಇದೆ. ಖಾಸ್ ಅಂದರೆ ವಿಶೇಷ. ठीक होकर वह दोबारा सक्सेना परिवार से आ जुड़ेगा. ಸರಿಯಾಗಿ ಮತ್ತು ವಾಪಸ್ಸು ಸಕ್ಸೇನಾ ಪರಿವಾರಕ್ಕೆ ಬಂದುಬಿಡ್ತಾನೆ. ಅದರಲ್ಲಿ ವಿಶೇಷ ಏನಿದೆ? नहीं रोबोनिल, ಇಲ್ಲ रोबोनिल, यही तुम गलत हो, ಇದೇ ನೀನು ತಪ್ಪು ತಿಳ್ಕೊಂಡಿರೋದು. तुम्हारे परिवार के मुखिया धीरज सक्सेना की शर्मा परिवार साहब से मुलाकात हुई थी. ನಿಮ್ಮ ಪರಿವಾರ ಅಂದರೆ ನಿಮ್ಮ ಕುಟುಂಬದ ಧೀರಜ್ ಸಕ್ಸೇನಾ ಪರಿವಾರದ ಮುಖ್ಯಸ್ಥ ಶರ್ಮಾ ಪರಿವಾರದ ಮುಖ್ಯಸ್ಥ ಜೊತೆ ಮುಲಾಕಾತ್ ಅಂದರೆ ಭೇಟಿಯಾಗಿತ್ತು. ಅವರಿಬ್ಬರು ಮಾತಾಡಿದ್ರು. ಉನ್ಹೋನೆ ಬತಾಯ ಕಿ, ಅವ್ರು ಹೇಳಿದ್ರು ವಹ ಅಬ್ ಸಾಧುರಾಮ್ ಕಿ ಚುಟ್ಟಿ ಕರಾನೆ ವಾಲೆ ಹೈ. ಅವ್ರಿಗೆ ಸಾಧುರಾಮ್ಗೆ ಚುಟ್ಟಿ ಕರಾನ ಅಂದರೆ ಅವನಿಗೆ ರಜೆ ಕೊಡ್ತಾರಂತೀಗ. ಸುನ್ಕರ್ ರೋಬೋನಿಲ್ ಚೌಂಕ್ ಗಯ್ಯ. ಇದನ್ನು ಕೇಳಿ ಚೌಂಕ್ ಅಂದರೆ ಗಾಬರಿ. ಇದನ್ನು ಕೇಳಿ ಗಾಬರಿ ಆದ. ಬೋಲ ಕ್ಯಾ ಕಹಾ ತುಮ್ನೆ, ಏನು ಹೇಳಿದೆ ನೀನು? ವೇ ಲೋಗ್ ಸಾಧುರಾಮ್ ಕಿ ಚುಟ್ಟಿ ಕರ್ವಾನೆ ವಾಲೆ ಹೈ ಪರ್ ಕ್ಯೋ, ಅವರು ಸಾಧುರಾಮ್ಗೆ ರಜೆ ಕೊಡ್ತಾರಂತ. ಯಾಕೆ ರಜೆ ಕೊಡ್ತಾರೆ ಅಂದರೆ ಅವ್ನ ಕೆಲಸದಿಂದ ತೆಗೆದಾಕ್ತವ್ರು. ಯಾಕೆ ಅಂತ ಕೇಳ್ತಾನೆ. ಇಸ್ಲಿಯೇ ಕಿ ತುಮ್ ಉನ್ಹೇ ಬಹುತ್ ಭಾಗಯೋ, ಯಾಕಪ್ಪ ಅಂದರೆ ನೀನು ಅವರಿಗೆ ತುಂಬ ಹೊಂದಾಣಿಕೆ ಆಗಿದೆಯಾ ಅಂಥೇಳಿ. ಬೂಢೆ ಸಾಧುರಾಮ್ ಕೋ ಥೋಡಾ ಮುವಾವಜಾ ದೇಕರ್ ವೇ ಉಸ್ಕೋ ಗಾಂವ್ ಭಿಜ್ವಾ ದೇಂಗೆ. ಬೂಢೆ ಸಾಧುರಾಮ್ಗೆ ಸ್ವಲ್ಪ ಮುವಾವಜಾ ಅಂದರೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಅವನಿಗೆ ಯಾರಿಗೆ ಸಾಧುರಾಮ್ಗೆ ಊರಿಗೆ ಕಳಿಸ್ಬಿಡ್ತಾರಂತೆ. ಮಗರ್ ರೋಬೋದೀಪ್ ವಹತೋ ರೋಬೋಟಿಕಿ ಕೆ ನಿಯಮಕ್ಕೆ ವಿರುದ್ಧ ಹೈ. ರೋಬೋದೀಪ್ ಇದು ರೋಬೋಟಿಕಿ ಕೆ ನಿಯಮದ ವಿರುದ್ಧವಾಗಿದೆ. ಇದು ಅವ್ರದ್ದು ಒಂದು ನಿಯಮ ಇದೆ. ಕೋಯಿ ರೋಬೋಟ್ ಕಿಸಿ ಸಂತಾನಕ್ಕೋ ಕೈಸೆ ನುಕ್ಸಾನ್ ಪਹੁಂಚಾ ಸಕ್ತಾ ಹೈ. ಯಾವುದಾದ್ರೂ ಒಂದು ರೋಬೋಟ್ ಯಾವುದಾದ್ರೂ ಇನ್ಸಾನ್ ಅಂದರೆ ಮನುಷ್ಯ, ಯಾವುದಾದ್ರೂ ಮನುಷ್ಯನಿಗೆ ನೋವನ್ನು ಕಷ್ಟವನ್ನು ಹೇಗೆ ತಂದುಕೊಡೋಕ್ಕಾಗುತ್ತೆ? यह तो साधुराम के पेट पर लात मारना हुआ. ಇದು ಸಾಧುರಾಮ್ನ ಪೇಟ್ ಪರ್ ಲಾತ್ ಮಾರ್ನ ಅಂದರೆ ನೌಕರಿ ಯಾ ಸವಲತ್ತು ಸೆ ವಂಚಿತ್ ಹೋನ. ಇದೊಂದು ಮುಹಾವರೆ ಅಂದರೆ ನೌಕರಿಯಿಂದ ತೆಗೆದುಹಾಕೋದು. ಆಮೇಲೆ ಕುಚ್ ಅವರು ಕರ್ನಾ ಹೋಗ, ನಾವು ಬೇರೆ ಏನಾದರೂ ಮಾಡಬೇಕು ಅಂತೇಳಿ ರೋಬೋನಿಲ್ ಹೇಳ್ತಾನೆ. ರೋಬೋನಿಲ್ ಕಿ ಬಾತ್ ಸುನ್ಕರ್ ರೋಬೋದೀಪ್ ಬೋಲಾ. ರೋಬೋನಿಲ್ಲ ಮಾತು ಕೇಳಿ ರೋಬೋದೀಪ್ ಹೇಳ್ತಾನೆ, ವೈಜ್ಞಾನಿಕ एवं ವಿಜ್ಞಾನ ಲೇಖಕ್ಕೆ ಐಸಾಕ್ ಅಸಿಮೋವ್ಗೆ ರೋಬೋಟಿಕಿ ಕೆ ನಿಯಮಕ್ಕೆ ಖಿಲಾಫ್. ಒಬ್ಬ ವಿಜ್ಞಾನಿಯಾದಂಥ ಐಸಾಕ್ ಅಸಿಮೋವ್ನ ನಿಯಮದ ಪ್ರಕಾರ ಏನಪ್ಪ ಅಂದರೆ ಖಿಲಾಫ್ ಅಂದರೆ ವಿರುದ್ಧ. ತೋ ಯಹ ಹೈಕಿ ಕೋಯಿ ರೋಬೋಟ್, ಯಾವುದಾದ್ರೂ ಒಂದು ರೋಬೋಟು ಕಿಸಿ ಇನ್ಸಾನ್ಗೆ ಯಾವುದಾದ್ರೂ ಒಬ್ಬ ಮನುಷ್ಯನನ್ನು ನುಕ್ಸಾನ್ ಅಂದರೆ ನಷ್ಟ ಕಾರಣ ಬನೆ, ಯಾವುದಾದ್ರೂ ವ್ಯಕ್ತಿಯ ನಷ್ಟಕ್ಕೆ ಕಾರಣವಾದರೆ ಸಾಥ್ ಮಾನವೀಯ ನಜರಿಯೆ, ಅದ್ರ ಜೊತೆಗೆ ಮಾನವೀಯ ನಜರ್ ಅಂದರೆ ಮಾನವೀಯ ದೃಷ್ಟಿಕೋನ ಸೇ ಬಿ ಯಹ ಗಲತ್ ಹೈ. ಒಬ್ಬ ಮನುಷ್ಯನಿಗೆ ನೋವು ಕೊಡೋದಾಗಲಿ ಆ ಮನುಷ್ಯನ ದೃಷ್ಟಿಕೋನದಲ್ಲಿ ರೋಬೋಟ್ ತಪ್ಪು ಮಾಡಿದ್ರೆ ಗಲತ್ ಹೈ, ಇದು ತಪ್ಪಾಗುತ್ತೆ. ಕಿ ಹಮಾರೆ ಕಾರಣ ಕಿಸಿ ಬಿ ಇನ್ಸಾನ್ ಕಿ ನೌಕರಿ ಕೋ ಖತ್ರಾ ಪਹੁಂಚೆ. ನಮ್ಮ ಕಾರಣದಿಂದ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ನೌಕರಿಯನ್ನು ವಂಚಿತ ಮಾಡೋದು ಅದು ವಿರುದ್ಧವಾಗಿದೆ. ದೋನೋ ಕೆ ಬೀಚ್ ಕುಚ್ ಗುಪ್ತ ಮಂತ್ರಣ, ಇಬ್ಬರ ಮಧ್ಯೆ ಯಾವುದಾದ್ರೂ ಗುಪ್ತವಾದಂಥ ಮಂತ್ರಣ ಅಂದರೆ ಮಾತುಕತೆ ಆಯಿತು. ಫಿರ್ ದೋನೋ ಅಪ್ನೆ ಪಾಲ್ತು ಕುತ್ತೋ ಕೆ ಸಾಥ್ ಅಪ್ನೆ ಮಾಲೀಕೋ ಕೆ ಘರ್ ಲೌಟ್ ಗಯೇ. ಇಬ್ಬರು ಸಹ ತಾವು ತಂದಂಥ ನಾಯಿಗಳೊಂದಿಗೆ ತಮ್ಮ ಮಾಲೀಕರ ಮನೆಗೆ ಹೋದರು. ಅಗಲೇ ರೋಜ್ ರೋಬೋನಿಲ್ और रोबोदीप रोबोटिक्स कॉर्पोरेशन के दफ्तर में हाजिर हुए. ಮಾರನೇ ದಿನ ಅವರಿಬ್ಬರು ರೋಬೋಟಿಕ್ಸ್ ಕಾರ್ಪೊರೇಷನ್, ಮೊದಲು ಅವ್ರನ್ನ ಎಲ್ಲಿ ಕೊಳ್ಳಲ್ಪಟ್ಟರು ಆ ರೋಬೋಟಿಕ್ ಕಾರ್ಪೊರೇಷನ್ಗೆ ಹೋದರು. ದಫ್ತರ ಅಂದರೆ ಕಚೇರಿ. ಕಂಪನಿಗೆ ಮಾಲೀಕ್ ರೋಬೋಜಿತ್ ಸೆ ಉನ್ಹೋನೆ ಭೇಂಟ್ ಕಿ. ಕಂಪನಿಯ ಮಾಲೀಕರಾದಂಥ ಆ ಒಂದು ಕಾರ್ಪೊರೇಷನ್ ಕಂಪನಿಯ ಮಾಲೀಕರಾದಂಥ ರೋಬೋಜಿತ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದರು. ಸಾರಿ ಬಾತೆ ವಿಸ್ತಾರ ಸೆ ಸಮಜಾಯಿ, ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ರು. ಸುನ್ಕರ್ ರೋಬೋಜಿತ್, ಕೇಳಿಬಿಟ್ಟು ರೋಬೋಜಿತ್ತು ಟೀಕೆ ಬೋಲಾ ಮಗರ್ ಮೇ ಕ್ಯಾ ಕರೋ, ಆದರೆ ನಾನೇನು ಮಾಡಲಿ? ಮೇ ತೋ ಅನುಬಂಧ ಕಿ ಶರ್ತೆ ಸೆ ಬಂದಾ ಹೂ. ನಾನು ಅನುಬಂಧ ಅಂದರೆ ಕರಾರು, ಒಪ್ಪಂದಕ್ಕೆ ನಾನು ಒಳಪಟ್ಟಿದ್ದೇನೆ. ವ್ಯಾಪಾರ ಮೇ ಅಗರ್ ಮೇ ನಿಯಮಕ್ಕೋ ದೇಖ್ನೆ ಲಗು ತೋ, ವ್ಯಾಪಾರದಲ್ಲಿ ನಾನು ನಿಯಮ ಕಾನೂನು ಅಂತ ಅಂದ್ಕೊಂಡು ಹೋದರೆ ಕರ್ಲಿಯಾ ಮೇ ದಂಧಾ ಅಂದರೆ ವ್ಯಾಪಾರ, ನಾನು ವ್ಯಾಪಾರ ಮಾಡ್ದಂಗೆ. ಮೇ ತುಮ್ ಲೋಗೋಂಕಿ ಕೋಯಿ ಮದದ್ ನಹೀ ಕರ್ ಸಕ್ತಾ, ನಾನು ನಿಮಗೆ ಯಾವುದೇ ಸಹಾಯ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ರೋಬೋನಿಲ್ ಅವ್ರು ರೋಬೋದೀಪ್ನೇ ಬಹು ಸಮಜಾನೆಕಿ ಕೋಶಿಶ್ ಕಿ. ರೋಬೋನಿಲ್ ಮತ್ತು ರೋಬೋದೀಪು ಬಹಳನೇ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು. ರೋಬೋಜಿ ಟಸ್ಸೆ ಮಸ್ ನಹೀ ಹೋನಾ. ಟಸ್ಸೆ ಮಸ್ ಅಂದರೆ ಇದು ಕೂಡ ಮುಹಾವರೆ ಅಂದರೆ ವಿಚಲಿತ್ ನಾವು ಹೋನಾ ಅಂತ ಇದರರ್ಥ. ಅವನು ದುತ್ತಿಗೆ ಇಡಲಿಲ್ಲ ಅಂತೆ.
उसे असीमोव के नियमों से बढ़कर धंधे की चिंता थी. ರೋಬೋಜಿತ್ಗೆ ಅಸಿಮೋವ್ ನಿಯಮದ ವಿರುದ್ಧವಾಗಿ ತನ್ನ ವ್ಯಾಪಾರನೇ ಪ್ರಮುಖವಾಗಿತ್ತಂತೆ. ನಿರಾಶ್ ಹೋಕರ್ ದೋನೋ ವಾಪಸ್ ಲೌಟಾಯೆ. ನಿರಾಶೆಯಾಗಿ ಇಬ್ಬರು ಕಾರ್ಪೊರೇಷನ್ ಕಂಪ್ನಿಯಿಂದ ವಾಪಸ್ ಬಂದರು. ಕುछ दिन और गुजर गए. ಸ್ವಲ್ಪ ದಿನ ಕಳೆದವು. ಗುಜರ್ ಅಂದರೆ ಕಳೆ. ಸಕ್ಸೇನಾ ಪರಿವಾರ ರೋಬೋನಿಲ್ ಕೋ ಪಾಕರ್ ಫೂಲಾ ನಹೀ ಸಮಾ ರಹಾ ಥಾ. ಫೂಲಾ ನಹೀ ಸಮಾ ರಹಾ ಥಾ ಅಂದರೆ ಇದು ಕೂಡ ಮೊಹರೆ. ಇದರರ್ಥ ಬಹುತ್ ಖುಷ್ ಹೋನಾ. ಸಕ್ಸೇನಾ ಪರಿವಾರದವರು ರೋಬೋನಿಲ್ನ ಪಡ್ಕೊಂಡು ಭಾಳನೇ ಖುಷಿಯಾಗಿ ಇದ್ದರು. पर ರೋಬೋನಿಲ್ ಸಾಧೋರಾಮ್ ಕೆ ಕಾರಣ ಬಹು ಚಿಂತಿತ. ಆದರೆ ರೋಬೋನಿಲು ಸಾಧೋರಾಮ್ನ ಒಂದು ವಿಷಯದಲ್ಲಿ ಚಿಂತಿತನಾಗಿದ್ದ. ಉಸ್ಕೆ ಕಾರಣ ಸಾಧೋರಾಮ್ ಕಿ ನೌಕರಿ ಕೋ ಆಂಚಾಯೆ. ಅವನ ಕಾರಣದಿಂದ ಸಾಧೋರಾಮ್ನ ನೌಕರಿಗೆ ಆಂಚಾಯೆ. ಆಂಚಾಯೆ ಕೂಡ ಮೊಹರೆ. ಇದರರ್ಥ ಹಾನಿ ಪೌಂಚ್ನ. ಅವನ ಕಾರಣದಿಂದ ಯಾರಿಗೆ ಸಾಧೋರಾಮ್ಗೆ ನೋವಾಗಿದೆ, ಹಾನಿಯಾಗಿದೆ ಅನ್ನೋದು ಅವನಿಗೆ ಅರ್ಥ ಆಗಿತ್ತು. ಉಸೆ ಕಿಸಿ ಬಿ ಸೂರತ್ ಮೇ ಮಂಜೂರ್ ನಹೀ ಥಾ. ಇದು ಮುಂದೆ ಈ ರೀತಿಯಾಗಿ ಸಂಭವಿಸೋದು ಅವನಿಗೆ ಇಷ್ಟ ಆಗಿರಲಿಲ್ಲ. ರೋಬೋನಿಲ್ ಸೋಚ್ತಾ ಕಿ ಇನ್ಸಾನ್ ಅಪ್ನೆ ಸ್ವಾರ್ಥ ಅವರ ಲಾಲಚ್ಗೆ ತಹತ್. ರೋಬೋನಿಲ್ ಯೋಚನೆ ಮಾಡ್ತಾನೆ, ಮನುಷ್ಯ ತನ್ನ ಸ್ವಾರ್ಥ ಮತ್ತು ಲಾಲಚ್ ಅಂದರೆ ದುರ್ಬುದ್ಧಿ, ಅವನ ಕೆಟ್ಟ ಬುದ್ಧಿಯಿಂದ ಕೆ ತಹತ್ ನಿಯಮ ಅವ್ರ ಕಾನೂನಂಕೋ ಅಂಗುಠಾ ದಿಖಾ ದೇತಾ ಹೈ. ತಹತ್ ಅಂದರೆ ಕಾರಣ. ಈ ಒಂದು ಸ್ವಾರ್ಥ ಮತ್ತು ಲಾಲಚ್ ಬುದ್ಧಿಯ ಕಾರಣದಿಂದ ಮನುಷ್ಯನು ಏನು ಮಾಡ್ತಾನೆ, ನಿಯಮಗಳನ್ನು ಗಾಳಿಗೆ ತೂರ್ತಾನೆ. ಅಂಗುಠಾ ದಿಖಾ ದೇನಾ ಅಂದರೆ ಒಗ್ತಾನೆ ಪರ್ इनकार करना. ಇದು ಕೂಡ ಮುಹಾವರೆ. ठीक है. पर लगता है रोबोटों में भी अब वही कमी पैदा हो गई. ಈಗ ಅನಿಸ್ತಾ ಇದೆ ನನಗೆ ರೋಬೋಟ್ನಲ್ಲೂ ಕೂಡ ಇದೇ ಅಂಶ. ಏನದು, ಸಮಯ ಬಂದಾಗ ಜಾರ್ಕೊಳ್ಳೋದು ಅಂತೀವಲ್ಲ, ಈ ಗುಣ ರೋಬೋಟ್ನಲ್ಲೂ ಬಂದಿದೆ ಅಂತೇಳಿ ಯಾರಿಗೆ ಅನಿಸ್ತಾ ಇದೆ, ರೋಬೋನಿಲ್ಗೆ ಅನಿಸ್ತಾ ಇದೆ. उसी रात रोबोनिल को धीरज सक्सेना ने एक विज्ञान कथा वर्ड प्रोसेसर पर टाइप करने के लिए दी. ಅದೇ ದಿನ ರಾತ್ರಿ ಯಾರು ಧೀರಜ್ ಸಕ್ಸೇನಾ ಏನು ಮಾಡ್ತಾನೆ, ಒಂದು ಪತ್ರ ರೋಬೋನಿಲ್ಗೆ ಟೈಪ್ ಮಾಡೋದಕ್ಕೆ ಹೇಳ್ತಾರೆ. ಕಥಾ ಸಂಕ್ಷೇಪ ಮೇ ಇಸ್ ಪ್ರಕಾರ ಥಿ. ಕತೆ ಈ ರೀತಿ ಇತ್ತು. ಏಕ್ ಘರ್ ಮೇ ನೌಕರ್ಕೋ. ಒಂದು ಮನೆಯಲ್ಲಿ ನೌಕರನಿಗೆ ಜೋ ಕಿಸಿ ಜಾನ್ಲೇವಾ ಬಿಮಾರಿ ಸೆ ಪೀಡಿತ. ಜಾನ್ಲೇವಾ ಅಂದರೆ ಮಾರಣಾಂತಿಕ ಅಂದರೆ ಪ್ರಾಣವನ್ನು ತೆಗೆಯುವಂಥ ಒಂದು ಕಾಯಿಲೆ ಇತ್ತು. ನಿಕಾಲ್ ಕರ್ ಉಸ್ಕಿ ಜಗಹ ಪರ್ ಏಕ್ ರೋಬೋಟೋ ಕೋ ರಖ್ ದಿಯಾ ಜಾತಾ ಹೈ. ಆ ಜಾಗದಲ್ಲಿ ಒಂದು ರೋಬೋಟನ್ನು ಭರ್ತಿ ಮಾಡ್ಕೊಳ್ಳಾಗಿತ್ತು. ಆ ಕೆಲಸಗಾರನ ತೆಗೆದುಬಿಟ್ಟು ಕಿಸಿ ತರಹ ರೋಬೋಟ್ ಕೋ ಇಸ್ ಬಾತ್ ಕಿ ಜಾನ್ಕಾರಿ ಮಿಲ್ ಜಾತಿ. ಅದೊಂದು ರೀತಿಯಲ್ಲಿ ಈ ವಿಷಯ ಆ ರೋಬೋಟಿಗೆ ಗೊತ್ತಾಗುತ್ತೆ, ಯಾವುದು ಆ ವ್ಯಕ್ತಿನ ತೆಗೆದುಹಾಕಿರೋದು ಅಂತ. ಪೂರ್ತಿಯಾಗಿದೆ ಯಾವ ಕತೆ ಇದು, ರೋಬೋನಿಲ್ನ ಕಥೆನೇ. तो वह रोबोटिक संघ से संपर्क साध कर संघ को सारी बातों से अवगत कराता है. ಅವನು ಏನು ಮಾಡ್ತಾನೆ ಅವಾಗ, ರೋಬೋಟಿಕ್ ಸಂಘ, ರೋಬೋಟಿಕ್ ಕಾರ್ಪೊರೇಷನ್ ಅಲ್ಲ, ರೋಬೋಟಿಕ್ ಸಂಘಕ್ಕೆ ಹೋಗ್ಬಿಟ್ಟು ಪೂರ್ತಿಯಾಗಿ ಮಾಹಿತಿಯನ್ನು ಆ ರೋಬೋಟು ತಿಳಿಸುತ್ತೆ ಅಲ್ವಾ. ಸಂಘ रोबोटों की हड़ताल की घोषणा कर देता है. ಸಂಘ ಏನು ಮಾಡುತ್ತೆ, ರೋಬೋಟಿನ ಹಡ್ತಾಳ ಅಂದರೆ ಮುಷ್ಕರ, ರೋಬೋಟ್ನ ಮುಷ್ಕರವನ್ನು ಹಮ್ಮಿಕೊಳ್ಳುತ್ತೆ. ಅಂತತಃ ಅಂದರೆ ಏನಪ್ಪ ಅಂದರೆ ಸಮझौता ಇಸ್ ಬಾತ್ ಪರ್ ಹೋತಾ ಹೈ ಕಿ. ಸಮझौता ಅಂದರೆ ಒಪ್ಪಂದ ಈ ರೀತಿ ಆಗುತ್ತೆ. ಏನಪ್ಪ ಅಂದರೆ ಉಸ್ ನೌಕರ್ ಕೋ ಘರ್ ಮೇ ಫಿರ್ ಸೆ ರಖ್ ಲಿಯಾ ಜಾಯ್. ಒಟ್ಟಾರೆಯಾಗಿ ಒಪ್ಪಂದ ಈ ರೀತಿ ಆಗುತ್ತೆ, ವಾಪಸ್ಸು ಆ ನೌಕರನ್ನೇ ಕೆಲಸಕ್ಕೆ ತಗೋಬೇಕು. ಇದು ರೋಬೋನಿಲು ಟೈಪ್ ಮಾಡ್ತಿರೋದು. ठीक है. कहानी टाइप करके रोबोनिल की धात्विक और तारों भरे परिपंत वाली खोपड़ी में एकाएक मानो नीली रोशनी हो गई. ಅಂದರೆ ಕಹಾನಿ ಟೈಪ್ ಕರ್ಕೆ, ಕಹಾನಿಯನ್ನು ಟೈಪ್ ಮಾಡಿದಂಥ ರೋಬೋನಿಲ್ಲು ಕಿ ಧಾತ್ವಿಕ ಅಂದರೆ ಧಾತುವಿನಿಂದ ಆದಂತಹ ಅವ್ರ ತಾರೋ ಅಂದರೆ ಅದರೊಳಗಿರೋದು ಬರೀ ನಕ್ಷತ್ರಗಳ ಹೊಳಪೆ ಅಲ್ವಾ, ಬರೀ ಹೊಳಪಿದೆ, ಅದನ್ನು ನಕ್ಷತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ಪರಿಪಂತ್ವಾಲಿ ಅಂದರೆ ಇಲ್ಲಿ ಆ ಒಂದು ಸ್ವಿಚ್ ಬೋರ್ಡ್ಗಳಿದಲ್ಲ, ಬಟನ್ ಸ್ವಿಚ್ ಆಫ್ ಆನು ಅಂದರೆ ದಾರಿಗಡ್ಡವಾಗಿರುವಂಥ ಬರೀ ಬಟನ್ಸ್ ಇರುವಂಥ ತಲೆ ಏನಿದೆ, ಕೋಪಡಿ ಅಂದರೆ ತಲೆ ಚಿಪ್ಪು. ಮೇ ಏಕಾಏಕ ಮಾನೋ ನೀಲಿ ರೋಶನಿ ಆಗೈ. ನೋಡಿ ಒಂದೇ ಸಲ ನೀಲಿ ಬೆಳಕೆ ಬಂದ್ಬಿಡ್ತು ಅಂತ. ರೋಶನಿ ಅಂದರೆ ಬೆಳಕು, ಏಕಾಏಕ ಅಂದರೆ ಆಕಸ್ಮಿಕವಾಗಿ ಒಂದೇ ಸಲ ಬೆಳಕು ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ಅಗ್ಲೇ ರೋಜಿ ರೋಬೋದೀಪ್ ಕೆ ಸಾಥ್ ವ ಸಂಘಕ್ಕೆ ಕಾರ್ಯಾಲಯ ಜಾ ಪಹುಂಚ. ಮಾರನೇ ದಿನಾನೇ ರೋಬೋನಿಲು ರೋಬೋದೀಪ್ ಜೊತೆ ಸಂಘದ ಕಾರ್ಯಾಲಯಕ್ಕೆ ಹೋದರು. ಸಬ್ ಬಾತೆ ಸುನ್ಕರ್, ಎಲ್ಲ ವಿಷಯವನ್ನು ಕೇಳಿದ. ಅಧ್ಯಕ್ಷನೇ ಸಂಘಕ್ಕೆ ಕಾರ್ಯಕಾರಿಣಿ ಕಿ ಆಪತ್ಕಾಲೀನ ಬೈಠಕ್ ಬುಲಾಯಿ. ಮಾತನ್ನು ಕೇಳಿದ ಅಧ್ಯಕ್ಷರು ಸಂಘದ ಆಪತ್ಕಾಲೀನ ಅಂದರೆ ತುರ್ತು ಸಭೆಯನ್ನು ಕರೆದರು. ಬೈಠಕ್ ಅಂದರೆ ಸಭೆ. ಬೈಠಕ್ ಮೇ ತೈ ಹಾಕಿ, ಬೈಠಕ್ನಲ್ಲಿ ನಿರ್ಧಾರ ಆಗಿದ್ದೇನಪ್ಪ ಅಂದರೆ ತೈ ಅಂದರೆ ನಿರ್ಧಾರ. ಸಭಿ ರೋಬೋಟಿಕ್, ಎಲ್ಲ ರೋಬೋಟಿಕ್ ಕಂಪನಿಗಳು ಕೆ ಕಾಮ್ ಕರ್ನೆ ವಾಲೆ ರೋಬೋಟೋಂ ಕಿ ಹಡ್ತಾಲ್. ಎಲ್ಲ ಒಂದು ರೋಬೋಟಿಕ್ ಕಂಪನಿಗಳು ಕೆಲಸ ಮಾಡ್ತಿರುವಂಥ ಎಲ್ಲ ರೋಬೋಟ್ಗಳ ವ್ಯಕ್ತಿಗಳು ಹಡ್ತಾಲ್ ಅಂದರೆ ಮುಷ್ಕರಕ ಆಹ್ವಾನ ಕರ್ ದಿಯಾ ಜಾಯ್. ಆಹ್ವಾನ ಅಂದರೆ ಎಲ್ಲ ರೋಬೋಟಿಕ್ ಕಂಪನಿಗಳು ಮುಷ್ಕರಕ್ಕೆ ಕರೆ ಹೊಡೆದ್ರು. ರೋಬೋಟಿಕ್ ಕಂಪನಿಯೋಂ ಕೆ ಮಾಲೀಕೋಂ ಕೆ ಬೀಚ್ ಇಸ್ ಆಹ್ವಾನ ಸೆ ಹಲ್ಚಲ್ ಮಚ್ ಗಯಿ. ರೋಬೋಟಿಕ್ ಕಂಪನಿಯವರ ನಡುವೆ, ಮಾಲೀಕರ ನಡುವೆ ಹಲ್ಚಲ್ ಮಚ್ಗೈ. ಇದು ಕೂಡ ಒಂದು ಮುಹಾವರೆ. ಹಲ್ಚಲ್ ಮಚಾನ ಅಂದರೆ ಶೋರ್ ಮಚಾನ, ತುಂಬಾ ಜಾಸ್ತಿ ಗಲಾಟೆ ಆಯಿತು. ಮಾಲೀಕರ ಮಧ್ಯೆ ಗಲಾಟೆ ಆಯಿತು.
उन्होंने रोबोजीत पर सक्सेना परिवार के साथ हुए अनुबंध को तुरंत रद्द कर सक्सेना परिवार ಮತ್ತು ರೋಬೋಜಿತ್ ನಡುವೆ ಆದಂಥ ಕರಾರು ಏನು ಒಪ್ಪಂದ ಆಗಿತ್ತು. हाय बच्चों, सभी को मेरे चैनल पर स्वागत करता हूँ. मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए. ಅದನ್ನು ರದ್ದು ಮಾಡುವಂತಹ ದಬಾವ್ ಡಾಲಾ. ದಬಾವ್ ಅಂದರೆ ಒತ್ತಾಯವನ್ನು ಹೇರಿದ್ರು. ರೋಬೋಜಿತ್ ಅಕೇಲಾ ಪಡ್ಗಯ್ಯ. ಈಗ ರೋಬೋಜಿತ್ ಅಂದರೆ ಅವನ ಮಾಲೀಕ ಒಬ್ಬಂಟಿ ಆದ, अकेला ಅಂದರೆ ಒಬ್ಬನೇ ಆದ. मजबूरन उसे धीरज सक्सेना के साथ अपने अनुबंध को तुरंत रद्द करके रोबोनिल को वापस बुलाने की बात माननी पड़ी. ಬೇರೆ ದಾರಿ ಇಲ್ದಲೆ ಧೀರಜ್ ಸಕ್ಸೇನಾ ಕೆ ಸಾಥ್, ಧೀರಜ್ ಸಕ್ಸೇನಾ ನಡುವೆ ಆದಂಥ ಅನುಬಂಧ ಅಂದರೆ ಕರಾರು ಒಪ್ಪಂದ, ತುರಂತ ರದ್ದು ಕರ್ಕೆ ತಕ್ಷಣ ರದ್ದು ಮಾಡಿ ರೋಬೋನಿಲನ್ನು ವಾಪಸ್ ಬುಲಾನೆ ಕಿ ಬಾತ್ ಮಾನನಿ ಪಡಿ, ವಾಪಸ್ ಕರೆಯುವಂಥ ಮಾತು ಒಪ್ಕೋಬೇಕಾಯಿತು. ಧೀರಜ್ ಸಕ್ಸೇನಾ ಕೋ ಜಬ್ ಯಹ ಸಬ್ ಪತಾ ಚಲಾ ತೋ, ಧೀರಜ್ ಸಕ್ಸೇನಾಗೆ ಎಲ್ಲ ವಿಷಯ ಗೊತ್ತಾದಾಗ ಉನ್ಕೆ ಹಾತೋಂಕೆ ತೋತೆ ಉಡ, ಇದು ಕೂಡ ಮುಹಾವರೆ. ಇದರರ್ಥ ಆಶ್ಚರ್ಯಚಕಿತವನ ಅಂದರೆ ಆಶ್ಚರ್ಯಗೊಂಡ್ರು. ಯಹ ಸಚ್ತಾ ಕಿ ಉನ್ಹೋನೆ ಸಾಧುರಾಮ್ ಕೋ ನೌಕರಿ ಸೆ ನಿಕಾಲ್ನೆ ಕಾ ಫೈಸ್ಲಾ ಕರ್ ಲಿಯಾ ತಾ. ಈ ವಿಷಯ ಸತ್ಯವಾಗಿತ್ತು. ಅವರು ತೀರ್ಮಾನ ಮಾಡಿದ್ರು ಏನಪ್ಪ ಅಂದರೆ ಸಾಧುರಾಮ್ಗೆ ಕೆಲಸದಿಂದ ವಿಶ್ರಾಂತಿ ಕೊಡಬೇಕು, ವಿಶ್ರಾಂತಿ ವೇತನ ಕೊಟ್ಟು ಕಳಿಸ್ಬೇಕು ಅನ್ನೋ ವಿಷಯ ಸತ್ಯಾಂಶವಾಗಿತ್ತು. ಪರ್ ಬದಲೇ ಹುಯೇ ಹಾಲತ್ ಅಂದರೆ ಪರಿಸ್ಥಿತಿ, ಬದಲಾದಂಥ ಪರಿಸ್ಥಿತಿಯಲ್ಲಿ ಮಜಬೂರ್ ಹೋಕರ್, ಅವರಿಗೆ ವಿಧಿ ಇಲ್ದಲೆ, ಬೇರೆ ದಾರಿ ಇಲ್ದಲೆ ರೋಬೋಟಿಕ್ ಸಂಘಕ್ಕೆ ಅಧ್ಯಕ್ಷಕ್ಕೆ ಪಾಸ್ ಜಾಕರ್ ಯಹ ಗುಜಾರಿಶ್ ಕರ್ನಿ ಪಡಿ, ರೋಬೋಟಿಕ್ ಸಂಘದ ಅಧ್ಯಕ್ಷನ ಬಳಿ ಹೋಗ್ಬಿಟ್ಟು ಗುಜಾರಿಶ್ ಅಂದರೆ ಮನವಿ, ಈ ಮನವಿಯನ್ನು ಮಾಡ್ಕೋಬೇಕಾಯಿತು. ಏನಪ್ಪ ಅಂದರೆ ಜಬ್ ತಕ್ ಸಾಧುರಾಮ್ ಪೂರಿ ತರಸೆ ಠೀಕ್ ನಹಿ ಹೋ ಜಾತ, ಎಲ್ಲಿವರೆಗೂ ಸಾಧುರಾಮ್ ಸರಿ ಆಗಲ್ಲ, ಠೀಕ್ ಅಂದರೆ ಆರೋಗ್ಯವಾಗಿ ಆಗಲ್ಲ, ತಬ್ ತಕ್ ರೋಬೋನಿಲ್ ಉಸ್ಕೆ ಪಾಸ್ ಕಾಮ್ ಕರ್ತಾ रहेगा, ಅಲ್ಲಿವರೆಗೂ ರೋಬೋನಿಲ್ ಕೆಲಸ ಮಾಡ್ತಿರ್ತಾನೆ. ಸಾಧುರಾಮ್ ಕೆ ಠೀಕ್ ಹೋತೆ ಹಿ ವಹ ಉಸೆ ದೋಬಾರ ಕಾಮ್ ಪರ್ ರಖ್ ಲೇಂಗೆ. ಸಾಧುರಾಮ್ ಸರಿಯಾಗಿದ್ದ ಕೂಡಲೇ ಅವನಿಗೆ ಪುನಃ ದೋಬಾರ ಅಂದರೆ ಪುನಃ ಕೆಲಸಕ್ಕೆ ಸೇರಿಸ್ಕೊಳ್ಳಾಗತ್ತೆ. ಸಂಘಕ್ಕೋ ಯಹ ಬಾತ್ ಮಾನನೆ ಮೇ ಕೋಯಿ ಆಪತ್ತಿ ನೈತಿ, ಸಂಘಕ್ಕೆ ಈ ಒಂದು ವಿಷಯವನ್ನು ಒಪ್ಕೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇರಲಿಲ್ಲ, ಆಪತ್ತು ಅಂದರೆ ತೊಂದರೆ ಇರಲಿಲ್ಲ. ಶಾಮ್ಕೋ ರೋಬೋನಿಲ್ ರೋಬೋದೀಪ್ ಮಿಲೆ, ಸಂಜೆ ರೋಬೋನಿಲು ಮತ್ತು ರೋಬೋದೀಪ್ ಸಿಕ್ಕರು. ರೋಬೋದೀಪ್ ಹೇಳ್ತಾನೆ, ಮುಜೆ ಖುಷಿ ಹೈ, ನನಗೆ ಖುಷಿ ಆಯಿತು ಕಿ ಹಮಾರೆ ಕಾರಣ ಕಿಸಿ ಇನ್ಸಾನ್ಕು ನುಕ್ಸಾನ್ ನಹಿ ಜೇಲ್ನಾ ಹೋಗ, ನಮ್ಮ ಕಾರಣದಿಂದ ಯಾವುದೇ ಮನುಷ್ಯನಿಗೆ ತೊಂದರೆ ಆಗ್ಬೋದು. पाठ का आशय देखेंगे बच्चों. सक्सेना परिवार नौकर साधुराम को निकाल कर रोबोनिल को नियुक्त करते हैं. सक्सेना परिवार साधुरामನ ತೆಗೆದುಬಿಟ್ಟು ರೋಬೋನಿಲ್ನ ಕೆಲಸಕ್ಕೆ ಸೇರಿಸ್ಕೋತಾರೆ ಅಲ್ವಾ. रोबोनिल और दूसरे रोबोदीप की मुलाकात होने पर उन्हें पता चलता है, रोबोनिल ಮತ್ತು ರೋಬೋದೀಪ್ ಇಬ್ಬರು ಮುಲಾಕಾತ್ ಅಂದರೆ ಭೇಟಿಯಾದಾಗ ಗೊತ್ತಾಗುತ್ತೆ कि साधुराम की अब छुट्टी कर दी जाएगी, ಸಾಧುರಾಮ್ಗೆ ರಜೆ ಕೊಟ್ಬಿಡ್ತಾರೆ ಅಂದರೆ ವಿಶ್ರಾಂತಿ ವೇತನ ಕೊಟ್ಬಿಟ್ಟು ಅವನ್ನ ಕಳಿಸ್ಬಿಡ್ತಾರೆ ಅನ್ನೋದು ಗೊತ್ತಾಯಿತು. ಉಸ್ಕಿ ನೌಕರಿ ಚಲಿ ಜಾಯಿಗೆ, ಅವನ ನೌಕರಿ ಹೊರಟೋಗುತ್ತೆ. ರೋಬೋನಿಲ್ ಅವ್ರು ರೋಬೋದೀಪ್ ಅಪ್ನೆ ಸಂಘರ್ಷಕ್ಕೆ ದ್ವಾರ, ರೋಬೋನಿಲ್ ಮತ್ತು ರೋಬೋದೀಪು ಸಂಘರ್ಷ ಹೋರಾಟಕ್ಕೆ ಹೇಳಿದ್ಬಿಟ್ಟು ಧೀರಜ್ ಸಕ್ಸೇನಾಕೋ ಮಜಬೂರ್ ಕರ್ತೆ ಕಿ ಸಾಧುರಾಮ್ಕೋ ದುಬಾರ ನೌಕರಿ ಪರ್ ರಖಿ ಜಾಯೆ, ಧೀರಜ್ ಸಕ್ಸೇನಾ ಮೇಲೆ ಒತ್ತಡ ಹಾಕ್ಬಿಟ್ಟು ಸಾಧುರಾಮ್ಗೆ ಪುನಃ ಕೆಲಸಕ್ಕೆ ಸೇರಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ರು. ಅಂತ್ ಮೇ ರೋಬೋದೀಪ್ ಖುಷ್ ಹೋತಾ ಹೈ ಕಿ ಉನ್ಸೆ ಇನ್ಸಾನ್ को कोई नुकसान नहीं झेलना होगा. ಕೊನೆಯಲ್ಲಿ ರೋಬೋನಿಲ್ ಬಹಳನೇ ಖುಷಿಯಾಗುತ್ತೆ. ಯಾಕಪ್ಪ ಅಂದರೆ ಮನುಷ್ಯನಿಗೆ ನಾವು ಯಾವುದೇ ತೊಂದರೆ ಕೊಡಬಾರ್ದು ನಮ್ಮ ಕಾರಣದಿಂದ ಅನ್ನೋದು ಈ ಪಾಠದಿಂದ ಗೊತ್ತಾಗುತ್ತೆ. बच्चों, अभी तक मेरे चैनल पर आकर मेरे चैनल के वीडियो देखने के लिए आप सभी को मैं धन्यवाद समर्पित करता हूँ. ಮಕ್ಕಳ ಇಲ್ಲಿವರೆಗೂ ನನ್ನ ಚಾನಲ್ಗೆ ಬಂದು ನನ್ನ ಚಾನಲ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಟೀಕೆ.